ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಾಲ ಯಾರನ್ನು ಬಿಡುವುದಿಲ್ಲ. ನಿನ್ನ ನೋಯಿಸಿದವರಿಗೆ ನೊಂದುಕೊಳ್ಳುವ ಸಮಯವು ಬಂದೇ ಬರುತ್ತದೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ. ಅವರು ನಿಮ್ಮ ಜೀವನದಿಂದಲೇ ದೂರ ಹೋಗುತ್ತಾರೆ. ಹಣಕ್ಕೆ ಭಾವನೆಗಳು ಅರ್ಥವಾಗುವುದಿಲ್ಲ, ಆದರೆ ಹೆಣಕ್ಕೆ ಅಲಂಕಾರಗಳು ತಿಳಿಯುವುದಿಲ್ಲ. ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು ಕಣ್ರಿ. ಯಾರಿದ್ದರೂ ಯಾರಿಲ್ಲದಿದ್ದರೂ ಬದುಕು ಸಾಗುತ್ತದೆ. ಒಮ್ಮೆ ನಾವಂದುಕೊಂಡ ಕಡೆಗೆ, ಇನ್ನೊಮ್ಮೆ ನಾವಂದುಕೊಳ್ಳದ ಕಡೆಗೆ, ಮತ್ತೊಮ್ಮೆ ನಾವೆಂದೂ ಊಹಿಸದ ಕಡೆಗೆ. ಬೇರೆಯವರನ್ನು ನಂಬುವುದು ನಿನ್ನ ಧರ್ಮ, ನಂಬಿಕೆ ಉಳಿಸಿಕೊಳ್ಳುವುದು ಅವರವರ ಕರ್ಮ. ಇಲ್ಲಿ ನಂಬಿಕೆಯೇ ದೇವರು ಕಣ್ರಿ. ಸಮಯ ಸಂದರ್ಭ ಎಂಥದ್ದೇ ಆಗಿರಲಿ, ಮನಸ್ಸಿಗಿಷ್ಟ ಇಲ್ಲದಿರುವ ಯಾವುದೇ ಕೆಲಸವನ್ನು ಮಾಡಬಾರದು. ಏಕೆಂದರೆ ಪ್ರತಿಷ್ಠೆಗಿಂತ ಸ್ವಾಭಿಮಾನ ಮುಖ್ಯ ಅಲ್ವಾ? ಬದಲಾವಣೆ ತಪ್ಪಲ್ಲ. ಬದಲಾವಣೆ ಆಗುವಾಗ ಮೊದಲಿದ್ದವರ ಮೇಲಿನ ಬಾಂಧವ್ಯವನ್ನು ಮರೆಯುವುದು ತಪ್ಪು ಕಣ್ರಿ. ಬೇಡ ಅಂದ ಮೇಲೆ ಬೇಡಿಕೊಳ್ಳಬಾರದು, ಅದಕ್ಕೆ ಬೆಲೆ ಇರುವುದಿಲ್ಲ. ದುಡ್ಡಿಗಾಗಿ ಎಷ್ಟೇ ದೂರ ಹೋದರೂ ಕೂಡ ನೆಮ್ಮದಿಗಾಗಿ ದೇವರ ಹತ್ರ ಬರಲೇಬೇಕು. ನಿಮಗೇನಾದರೂ ಯೋಗ್ಯವಾದದ್ದು ಸಿಕ್ಕಿದ್ದರೆ ಕಳೆದುಕೊಳ್ಳದೆ ಉಳಿಸಿಕೊಳ್ಳಿ. ಯಾಕೆಂದರೆ ದೇವರು ಯೋಗ್ಯರಿಗಷ್ಟೇ ಉತ್ತಮವಾದದ್ದನ್ನು ನೀಡುವುದು. ನಂಬಿಕೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ನಾಳೆ ಅನ್ನೋದು ಇವತ್ತಿಗಿಂತಲೂ ಚೆನ್ನಾಗಿರುತ್ತದೆ. ಕೆಲವೊಮ್ಮೆ ರಕ್ತ ಹಂಚಿಕೊಂಡು ಹುಟ್ಟಿಲ್ಲ, ಆದರೂ ಕೂಡ ಅದೆಲ್ಲೋ ಪರಿಚಯ ಆದವರು ಹೃದಯಕ್ಕೆ ಹತ್ತಿರ ಆಗಿ ಸಂಬಂಧಿಕರಾಗಿ ಬಿಡುತ್ತಾರೆ. ಒಬ್ಬ ವ್ಯಕ್ತಿಯ ಗುಣ ನಮ್ಮ ಮುಂದೆ ಹೇಗೆ ಇದೆ ಅನ್ನೋದಕ್ಕಿಂತ ನಮ್ಮ ಹಿಂದೆ ಹೇಗೆ ಇರುತ್ತದೆ ಎಂಬುದು ಮುಖ್ಯವಾಗಿರುತ್ತದೆ. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಿರಲಿ ಅಥವಾ ವ್ಯಕ್ತಿಯಾಗಿರಲಿ. ನೋವು ಅನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ, ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗಿರುತ್ತದೆ. ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.